ಪೊಲೀಸ್ ಫೈಲ್. ಸಬ್ಸಿಡಿ ಲೋನ್ ಮಾಡಿಸಿಕೊಟ್ಟು ಹಣ ಲಪಟಾಯಿಸಿದ ಆರೋಪಕ್ಕೆ ಬಿಗ್ ಟ್ವಿಸ್ಟ್. ಆರೋಪಕ್ಕೆ ಬೇಸತ್ತು ಪ್ರತ್ಯಕ್ಷವಾದ ಶ್ವೇತಾ. ಹೇಳಿಕೆ ನೋಡಿ ಪೊಲೀಸರೇ ಶಾಕ್. ವೈಯಕ್ತಿಕ ಹಣದ ವ್ಯವಹಾರಗಳಿಂದ ಶ್ವೇತಾ ಮೇಲೆ ಆರೋಪ ಮಾಡಿದ್ರ ಮಹಿಳಾ ಗುಂಪಿನ ನಾಯಕಿ. ಎರಡು ಸಂಘದ ದುಡ್ಡು ನೀನೇ ಬಳಸ್ಕೊಂಡು ಜನಗಳಲ್ಲಿ ಕಟ್ತೀನಿ ಅಂತ ಹೇಳಿದ್ದೆ. ಸ್ನೇಹಿತರೆ, ಈ ಸುದ್ದಿ ನೋಡಿದ್ರೆ ನೀವು ಸಹ ಶಾಕ್ ಆಗ್ತೀರಿ. ಯಾಮಾರುವವರು ಎಲ್ಲಿಯವರೆಗೂ ಇರ್ತಾರೋ ಅಲ್ಲಿಯವರೆಗೂ ಇಂತಹ ಯಾಮಾರಿಸುವವರು ನಮ್ಮ ಸುತ್ತ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯೇ, ಈ ಒಂದು ಪ್ರಕರಣವೇ ತಾಜಾ ನಿದರ್ಶನವಾಗಿದೆ. ಮಹಿಳಾ ಸಂಘಗಳನ್ನ ಹುಟ್ಟುಹಾಕಿ ಆ ಮೂಲಕ ಹಣ ದೋಚಿದ್ದಾರೆಂದು ಆರೋಪ ಮಾಡಿದ ಇಲ್ಲಿ ಕಾಣುತ್ತಿರುವ ನಾಗವೇಣಿ ಮತ್ತು ಮನು ಟೀಮ್. ಪ್ರತ್ಯಕ್ಷಗೊಂಡ ಶ್ವೇತಾರಿಂದ ನಾಗವೇಣಿ ಮತ್ತು ಅವರ ಟೀಮ್ ಮೇಲೆಯೇ ಮತ್ತೊಂದು ಆರೋಪ. ನಾಗವೇಣಿ ಅವರ ಮಗಳ ಮದುವೆಗೆ ನನ್ನ ಬಳಿ ಹಣ ತೆಗೆದುಕೊಂಡಿದ್ದಾರೆ, ಅದನ್ನ ನಾನು ವಾಪಸ್ ಕೇಳಿದಾಗ ಹಣ ಕೊಡಲು ಲೇಟ್ ಮಾಡಿದ್ದಾರೆ. ಇದರ ವಿಚಾರವಾಗಿ ಪೊಲೀಸ್ ಠಾಣೆಗೆ ದೂರು ಸಹ ಕೊಟ್ಟಿದ್ದೇನೆ. ದೂರು ಕೊಟ್ಟ ಹಿನ್ನೆಲೆ ಕುತಂತ್ರ ರೂಪಿಸಿ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ನನಗೆ ಕೊಡಬೇಕಾದ ಹಣವನ್ನ ಕೊಡೋಕೆ ಆಗದೆ ಈ ರೀತಿ ನನಗೆ ಅಪಮಾನ ಮಾಡಿದ್ದಾರೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ್ದಾರೆ. ಯಾವುದೇ ಸಂಘದಲ್ಲಿ ಇಲ್ಲದಿರುವ ಮನು ಎಂಬ ಮಹಿಳೆಯನ್ನ ಕರೆತಂದು ಪ್ರತಿಭಟನೆ ಮಾಡಿಸಿದ್ದಾರೆ. ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬಂದಂತಹ ನನಗೆ ಮಾನನಷ್ಟ ಮಾಡಿದ್ದಾರೆ. ಸುಳ್ಳು ಆರೋಪಗಳ ವಿರುದ್ಧ ನಾನು ಹೊಸಕೋಟೆ ಪೊಲೀಸರಿಗೆ ದೂರು ದಾಖಲಿಸುತ್ತೇನೆ ಅಂತ ಶ್ವೇತಾ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇಂತಹದೊಂದು ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿರುವಂತದ್ದು. ಘಟನೆ ಕುರಿತು ವಿವರಿಸಿದ್ದಾರೆ ನೋಡಿ. ಎಲ್ಲ ಸುಳ್ಳು. ಯಾಕಂದ್ರೆ ಅವರೆಲ್ಲಾನು ಆರೋಪ ಮಾಡಿದ್ರು 150 ಜನರಿಗೆ ನಾನು ಮೋಸ ಮಾಡಿದೀನಿ ಅಂತ. ಸೊ ಆ 150 ಜನನು ಇವತ್ತು ಬರ್ಬೇಕು. ನಾನು ಯಾರ್ಯಾರಿಗೆ ಮೋಸ ಮಾಡಿದೀನಿ, ಏನ್ ಮಾಡಿದೀನಿ ಅಂತೆಲ್ಲ ಅವರೆಲ್ಲ ಸಾಬೀತ್ ಮಾಡ್ಬೇಕು. ಮತ್ತೆ ಇನ್ನೊಂದು ಅಲಿಗೇಷನ್ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ 14 ಲಕ್ಷ ಲೋನ್ ಆಗಿದೆ ಅಂತ. ಯಾವ ಬ್ಯಾಂಕಿನಲ್ಲೂ ಒಬ್ಬೊಬ್ಬರಿಗೆ ಅವ್ರು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಅವ್ರಿಗೆ 15 ಲಕ್ಷ ಲೋನ್ ಬರೋದಿಲ್ಲ. ಅಂತದ್ರಲ್ಲಿ ಇವ್ರಿಗೆ ಹೆಂಗೆ 14 ಲಕ್ಷ ಲೋನ್ ಆಯ್ತು? ಮತ್ತೆ ನಮ್ಮ ಹತ್ರ ದಾಖಲೆಗಳಿದೆ. ನಾವು ವಿದ್ಯಾಸೇವಾ ಫೌಂಡೇಶನ್ ವತಿಯಿಂದ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ ಅಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಈ ಹೆಣ್ಮಕ್ಳು ನಮ್ಮ ಹತ್ರ ಬರ್ತಾರೆ. ಅಂದ್ರೆ ಇವ್ರು ಯಾರು ನನಗ್ ಗೊತ್ತಿಲ್ಲ. ಹೆಣ್ಮಕ್ಳು ನನ್ನ ಹತ್ರ ಬಂದಿದ್ದು ಒಂದೇ ಒಂದು ಲೇಡಿ, ನಾಗವೇಣಿ. ಇವ್ರೊಬ್ರೇ ನನ್ನ ಹತ್ರ ಬಂದು ನಮಗ್ ಲೋನ್ ಬೇಕಾಗಿದೆ, ನಮಗೆ ತುಂಬಾ ಸಂಘಗಳಿದಾವೆ, ನಮಗ್ ಲೋನ್ ಕೊಡ್ಸಿ ಮೇಡಮ್ ಅಂತ ಹೇಳಿ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ನಾವು ಅವರಿಗೆ ಉಸ್ತುವಾರಿ ಕೊಡ್ತೀವಿ, ನಾಗವೇಣಿ ಅವರಿಗೆ ನೀವೇ ಎಲ್ಲ ಸಂಭಾಳಿಸ್ಬೇಕು ಅಂತ. ಅದು ಅವರು ಬರ್ದು ಕೂಡ ಕೊಟ್ಟಿರ್ತಾರೆ ನೋಡಿ. ಅವರಿಗೆ ಲೋನ್ ಸಹ ಕೊಟ್ಟಿರ್ತೀವಿ. 5 ಸಂಘಗಳು ಅವ್ರ ಕಡೆಯಿಂದ ಬರುತ್ತೆ. 5 ಸಂಘಗಳಿಗೆ ನಾವು ಕಾನೂನು ಅಂದ್ರೆ ಏನು RBI ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರನೇ ಎಲ್ಲಾನು ವೆರಿಫೈ ಮಾಡಿ, ಅವ್ರ ಸಿಬಿಲ್ ಇಂದ ಹಿಡಿದು ಪ್ರತಿಯೊಂದನ್ನು ವೆರಿಫೈ ಮಾಡಿ ಅವ್ರಿಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡಿಸ್ತೀವಿ. ಮತ್ತೆ ಒಂದೊಂದು ಬ್ಯಾಚ್ಗೆ 10 ಲಕ್ಷ ಅಂದ್ರೆ ಒಂದೊಂದು ಸಂಘಗಳಿಗೆ 10 ಲಕ್ಷ ಗುಂಪಿಗೆ. ಆ ಗುಂಪಲ್ಲಿ ಒಂದು ಗುಂಪಲ್ಲಿ 10 ಜನ ಇರ್ತಾರೆ. ಹೌದು, 1 ಲಕ್ಷದ ಲೆಕ್ಕ ಹಾಗೆ 5 ಗುಂಪುಗಳಿಗೆ ಕೊಡಿಸ್ತೀವಿ. ಎಷ್ಟು 10 ಲಕ್ಷ ಹಾಗೆ 5 ಗುಂಪುಗಳಿಗೆ ಕೊಡಿಸ್ತೀವಿ. ಬಟ್ ಅವರು ನಾಗವೇಣಿ ಅವರೇ ಅದನ್ನ ಉಸ್ತುವಾರಿ ತಗೊಂತಾರೆ. ಈ 5 ಸಂಘಗಳಿಗೆ ಜವಾಬ್ದಾರಿ ನಾನೇ. ಇನ್ ಕೇಸ್ ಅವ್ರೇನಾದ್ರೂ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಆ ರೀಪೇಮೆಂಟ್ ನಾನ್ ಮಾಡ್ತೀನಿ ಅಂತ ಹೇಳಿ ಅವ್ರ ಉಸ್ತುವಾರಿಗಳನ್ನ ತಗೊಂಡು ಅವ್ರ ಸಂಘಗಳನ್ನ ನಡ್ಸ್ಕೊಂಡ್ ಬರ್ತಾರೆ. ಬಟ್ ಆದ್ರೆ 3 ತಿಂಗಳು ಕರೆಕ್ಟ್ ಆಗಿ ಕಟ್ತಾರೆ. ಅದಾದ್ಮೇಲೆ ಅವ್ರು ಕಟ್ಟಲ್ಲ, ಒಂದು ಸಂಘನೂ ಕಟ್ಟೋದಿಲ್ಲ. ಇದರಿಂದ ಬ್ಯಾಂಕ್ ಕೂಡ ಅವರಿಗೆ 2 ಸತಿ ಲೀಗಲ್ ನೋಟಿಸ್ ಕಳಿಸಿದೆ. ಯಾಕೆ ರೀಪೇಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿ ಲೀಗಲ್ ನೋಟಿಸ್ ಕಳಿಸಿದೆ. ಆದ್ರೂ ಕೂಡ ಅವ್ರು ಆತರ ಅಲಿಗೇಷನ್ ಮಾಡೋ ತರ ಆಗಿದ್ರೆ, ನಾನ್ ತಿಂದಿದ್ದೀನಿ ಅನ್ನೋದಾದ್ರೆ 2 ಲೀಗಲ್ ನೋಟಿಸ್ ಕೊಟ್ಟಾಗ ಅವ್ರು ಎಲ್ಲೋಗಿದ್ರು? ನನಗೆ ಸುಮಾರು ಸತಿ ಫೋನ್ ಮಾಡಿದ್ರು, ನನ್ ಫೋನ್ ರಿಸೀವ್ ಮಾಡ್ಲಿಲ್ಲ, ನನ್ ಫೋನ್ ಸ್ವಿಚ್ ಆಫ್ ಆಗಿದೆ. ಇದೆಲ್ಲ ಸುಳ್ಳು. ನಂದು ಫೋನು 15 ವರ್ಷದಿಂದ ಒಂದೇ ಸಿಮ್ ಯೂಸ್ ಮಾಡ್ತಿದ್ದೀನಿ. ಅದ್ರ ನಾನು 24/7 ನನ್ನ ನಂಬರ್ ವರ್ಕಿಂಗ್ ಅಲ್ಲೇ ಇರುತ್ತೆ. ನನ್ ಒಂದು ಕಾಲು ಬಂದಿಲ್ಲ. ಯಾರೊಬ್ರು ನಾವೇ ಮನೆಗಳ ಹತ್ರ ಹೋಗಿ ಕೇಳಿದೀವಿ. ಸರ್, ಇಲ್ಲಿ ಕೆಲವರು ಮಾತ್ರ, ಇನ್ನು ಕೆಲವರು ಯಾರೂ ಸಂಘದಲ್ಲಿ ಇಲ್ಲ. ಅಂತವ್ರನ್ನ ಜೊತೆಯಲ್ಲಿ ಹಾಕೊಂಡು ಅವರು ಪ್ರೊಟೆಸ್ಟ್ ಮಾಡೋಂತದ್ದಾಗಿರ್ಬೋದು, ವಿಡಿಯೋಗಳಲ್ಲಿ ಆರೋಪ ಮಾಡೋದಂತಾಗಿರ್ಬೋದು, ಇದು ಯಾರು ಸಂಘದಲ್ಲಿ ಇರೋಂತಾರಲ್ಲ. ಬೇರೆ ಜನಗಳನ್ನ ಕರ್ಕೊಂಡ್ ಬಂದು ಅವರು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್. ಇಲ್ಲ, ಅವ್ರವ್ರ ಸಂಘದ ಅಕೌಂಟ್ ಗೆ ಇಂಡಿವಿಜುವಲ್ ಆಗಿ ಸಂಘದ ಅಕೌಂಟ್ ಗೆ 10 ಲಕ್ಷ ಡೆಪಾಸಿಟ್ ಆಗಿದೆ. ಅವ್ರು ಡಿವೈಡ್ ಮಾಡ್ಕೊಂಡಿರ್ತಾರೆ ಸರ್. ಇದಕ್ಕೂ ನನಗೂ ನಿಮ್ಮ ಮೇಲೆ ಪಿತೂರಿ ಮಾಡೋ ಈ ತರ ಹೇಳುವಂತದ್ದು ಏನಿತ್ತು ಈಗ? ಸರ್, ಆಕ್ಚುಲಿ ಅವರು ನನ್ನ ಮೇಲೆ ಅದೇ
ಇವಾಗ ನನಗೆ ಅವರು ಪಿತೂರಿ ಮಾಡೋದು ಹೆಂಗೆ ಅಂತಂದ್ರೆ, ಈಗ ನಾಗವೇಣಿ ಅನ್ನೋರು ನನ್ನ ಹತ್ರ ದುಡ್ಡು ತಗೊಂಡಿರ್ತಾರೆ. ಅವರು ನನ್ನ ಹತ್ರ ದುಡ್ಡು ಅವ್ರ ಮಗಳ ಮದುವೆಗೆ ಅಂತ ಹೇಳಿ ನನ್ನ ಹತ್ರ ಒಂದಷ್ಟು ದುಡ್ಡು ತಗೊಂಡಿರ್ತಾರೆ. ಬಟ್ ಅದೇ ನಾನು ಪರ್ಸನಲ್ ಆಗಿ ನನ್ನ ಹತ್ರ ದುಡ್ಡು ತಗೊಂಡಿರ್ತಾರೆ. ಅದನ್ನ ಕೇಳಕ್ಕೆ ಹೋದಾಗ ನಾನು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಸತಾಯಿಸ್ತಾ ಇರ್ತಾರೆ. ಇದ್ರ ವಿಷಯವಾಗಿ ನಾನು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತೀನಿ, SP ಆಫೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ, ಮತ್ತೆ ಹೆಣ್ಣು ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಗಿರುತ್ತೆ. ಬಟ್ ಆದ್ರೆ SP ಆಫೀಸ್ ಇಂದ ಯಾವಾಗ ಇವ್ರಿಗೆ DYSP ಗೆ ಡೈರೆಕ್ಷನ್ ಮಾಡ್ತಾರೋ ಅವಾಗ ಈ ಲೇಡಿ ಇವ್ರು ಎಲ್ಲಾ ಯಾರ್ಯಾರು ಸಂಘದಲ್ಲಿ ಇಲ್ಲ, ಈ ಮನು ಅನ್ನೋಳು ಕೂಡ ಸಂಘದಲ್ಲಿ ಇಲ್ಲ, ಆದ್ರೂ ಕೂಡ ಇವಳು ಬಂದು ನಾನು ಸಂಘ ಪಂಗ ಮಾಡಿದ್ದಾರೆ, ನಾನು ಫೋಟೋಸ್ ಎಲ್ಲ ಎಡಿಟ್ ಮಾಡಿದ್ದಾರೆ ಅನ್ನೋ ಆರೋಪನ ಮಾಡಿದ್ದಾರೆ. ಯಾರು ಅಷ್ಟೇ, ಬ್ಯಾಂಕ್ಗಳಲ್ಲೂ ಅಷ್ಟೇ 1 ಲಕ್ಷ ರೂಪಾಯಿ ಲೋನ್ ತಗೊಬೇಕಾದ್ರೆ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಆದ್ರೆ ಇವ್ರಿಗೆ ಹೆಂಗೆ 10 ಲಕ್ಷ ರೂಪಾಯಿ ನಾವು ಫೋರ್ಜರಿ ಮಾಡ್ಲಿಕ್ಕೆ ಆಗದೇ ಇಲ್ಲ ವಿತ್ ಡಾಕ್ಯುಮೆಂಟ್ಸ್. ಬೇಕಾಗಿದ್ರೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀವಿ, ವೆರಿಫೈ ಮಾಡ್ಕೊಳ್ಳಿ, ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಬಿಟ್ಟೆ ಅದು ಅವ್ರ ಅಕೌಂಟ್ ಗೆ ಹೋಗಿರೋಂತದ್ದು ಲೋನು. ಇದರಲ್ಲಿ ನಂದು ಕೈವಾಡ ಆಗ್ಲಿ, ನಾನ್ ಡ್ರಾ ಮಾಡಿರೋದಾಗ್ಲಿ ಯಾವ್ದೂ ಇಲ್ಲ. ನಾನು 1 ರೂಪಾಯಿ ಕೂಡ ಅವ್ರಿಂದ ತಗೊಂಡಿದ್ದಿಲ್ಲ. ಇದೆಲ್ಲ ಸುಳ್ಳು ಆರೋಪ. ಅವ್ರು ಹೇಳ್ತಿದ್ದಾರೆ 20,000 ಮಾತ್ರ ಕೊಟ್ಟು ಮಿಕ್ಕಿದ್ದಲ್ಲ ಅವರೇ ತಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ ಸರ್, ಈಗ ಬ್ಯಾಂಕ್ ಗೆ ಅವ್ರಿಗೆ ಹಾಕಿದ್ದಾರೆ, ಅಕೌಂಟ್ ಗೆ ಅವ್ರ ಅಕೌಂಟ್ ಗೆ ಹಾಕಿದ್ದಾರೆ. ನಾನ್ ಹೆಂಗ್ ಕೊಡ್ಲಿಕ್ಕೆ ಆಗತ್ತೆ ಅವ್ರಿಗೆ? ಈಗ ಬ್ಯಾಂಕ್ ಅವ್ರನ್ನೇ ಕರೆದು ಸಿಗ್ನೇಚರ್ ಮಾಡಿಸ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡು ಆಧಾರ್ ಕಾರ್ಡ್ ಫೋರ್ಜರಿ ಮಾಡಿದಾರೆ ಅಂತ. ಸರ್, ಆಧಾರ್ ಕಾರ್ಡ್ ನ ಹೇಗ್ ಫೋರ್ಜರಿ ಮಾಡ್ಲಿಕ್ಕೆ ಆಗತ್ತೆ? ಒಂದು 20,000 ಲೋನ್ ತಗೊಂಡು 10 ಲಕ್ಷ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದ್ ಹೆಂಗಾಗತ್ತೆ ಸರ್? ಇವಾಗ ಅವ್ರ ಅಕೌಂಟ್ ಗೆ ಬಂದಿದ್ಯಲ್ವಾ, ಅವರೇ ಅಲ್ವಾ ಹೋಗಿ ಡ್ರಾ ಮಾಡಿರೋದು, ವಿತ್ ಪ್ರೂಫ್ ಇದೆಯಲ್ವಾ? ಈಗ ನೀವು ನಿಮ್ಮ ಮೇಲೆ ಆರೋಪ ಮಾಡಿ ನೀವೇನು ಕಂಪ್ಲೇಂಟ್ ಕೊಡ್ತೀರಾ? ಈಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್. ಮತ್ತೆ ಆರೋಪ ಏನ್ ಇವಾಗ ಮಾಧ್ಯಮಗಳಲ್ಲಿ ಸುಳ್ಳು ಆರೋಪಗಳನ್ನ ಒಬ್ರಿಗೂ ನೋಟಿಸ್ ಕೊಳ್ಳದೆ ಮತ್ತೆ ನಮಗೂ ತಿಳಿಸದೆ ಏನು ಮಾಧ್ಯಮಗಳಲ್ಲಿ ಸುಳ್ಳು ಆರೋಪಗಳನ್ನ ಮಾಡಿ ನಮಗೆ ಮಾನ ನಷ್ಟ ಆಗಿದೆ. ಸೊ ನಾವು ಕೂಡ ಸಮಾಜದಲ್ಲಿ ಒಂದ್ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋಂತವ್ರು, ನಮಗೂ ಕೂಡ ಮಾನ ನಷ್ಟ ಆಗಿದೆ. ಇದಕ್ಕೆ ಅವರು ಏನು ಅವ್ರ ಬೆಲೆ ಕೊಡ್ಲೇಬೇಕಾಗತ್ತೆ. ಪ್ಲಸ್ ಅವ್ರ ಮೇಲೆ ಕೂಡ FIR ಫೈಲ್ ಮಾಡ್ತಿದೀವಿ. ಯಾಕಂದ್ರೆ ಸುಳ್ಳು ಆರೋಪಗಳು ಸರ್ ಇದು. ಯಾಕಂದ್ರೆ ಬ್ಯಾಂಕ್ ಏನಿದೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್. ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಯಾರು ಫೋರ್ಜರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತದ್ರಲ್ಲೂ ಇವ್ರು ಆರೋಪಗಳನ್ನ ಮಾಡ್ತಿರೋದ್ರಿಂದ ಅವ್ರ ಮೇಲೆ FIR ಖಂಡಿತ ಆಗ್ಲೇಬೇಕು ಸರ್. ಯಾಕಂದ್ರೆ ಸುಮಾರು ಜನಕ್ಕೆ ಲೋನ್ ಕೊಡ್ಸಿದೀವಿ, ಇವ್ರಿಗೆ ಅಲ್ಲ ಸುಮಾರು ಜನಕ್ಕೆ ಕೊಡ್ಸಿದೀವಿ. ನಮ್ಮ ವಿದ್ಯಾಸೇವಾ ಸಂಸ್ಥೆ ವತಿಯಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೂ 4,000 ಜನಗಳು ನಾವು ಲೋನ್ ಕೊಡ್ಸಿದೀವಿ. ಅಂದ್ರೆ 400 ಸಂಘಗಳು ನಮ್ಮಲ್ಲಿದೆ. ಸೊ ಅವ್ರು ಯಾರು ಅಪವಾದ ಮಾಡದೇ ಇರೋರು ಇವ್ರಿಗೂ ಮಾತ್ರ ಹೇಗೆ ಅಪವಾದ ಮಾಡ್ತಿದ್ದಾರೆ? ಇದು ಒಂದು ಕುತಂತ್ರ. ಸರ್, ನಾನು ಮನು, ನಾಗವೇಣಿ, ನಾಗಲಕ್ಷ್ಮಿ, ಮುನ್ನಮ್ಮ ಇವ್ರ ಮೇಲೆ ಎಲ್ಲರೂ ಮೇಲೂ ನಾನು ದೂರ್ ಕೊಡ್ತಾ ಇದ್ದೀನಿ ಸರ್. ಇಲ್ಲ, ಈಗ ಕೊಡ್ತಿದೀವಿ ಸರ್. DYSP ಸರ್ ಬರ್ಲಿಕ್ಕೆ ಹೇಳಿದ್ರು, ಬಂದಿದೀವಿ. ಸೊ ಅವ್ರ ಹತ್ರ ಮಾತಾಡಿ ನಾವು ಕೊಟ್ಟಿರುವಂತ NCR ಆಗಿರುವಂತದ್ದು ಆಲ್ರೆಡಿ NCR ಆಗಿದೆ. ನಾವು ಆಲ್ರೆಡಿ ಹೆಣ್ಣು ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, NCR ಆಗಿದೆ. ಬಟ್ ಆದ್ರೂ ಕೂಡ ಯಾವ್ದು ತನಿಖೆ ಆಗ್ಲಿಲ್ಲ. ಯಾಕಂದ್ರೆ ಅವ್ರ ಕಡೆ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅನ್ನೋ ಒಂದು ರೀಸನ್ ಗೆ ಅವರು ಏಕಾಏಕಿ ಈ ತರ ಎಲ್ಲ ಇದ್ ಮಾಡ್ತಿದ್ದಾರೆ. ಸೊ ನಮಗೂ ನ್ಯಾಯ ಇದೆ, ಯಾಕಂದ್ರೆ ನಾವು ಲೀಗಲ್ ಆಗಿ ಹೋಗಿದೀವಿ. ಸೊ ನಾವು ವೇಟ್ ಮಾಡ್ತೀವಿ ಸರ್. ಯಾಕಂದ್ರೆ ತುಂಬಾ ಜನಕ್ಕೆ ನಾವು ಲೋನ್ ಕೊಡ್ಸಿದೀವಿ, ವಿತ್ ಪ್ರೂಫ್ ಇದೆ. ನನ್ನ ಹೆಸರು ಶ್ವೇತಾ ಸರ್. ಸರ್, ಲೋನ್ ಮಾಡ್ಕೊಟ್ಟಿರೋದು 100% ನಿಜ. ಆದ್ರೆ ಅವ್ರಿಗೆ ಲೀಗಲ್ ಆಗಿ ಏನ್ ಅಮೌಂಟ್ ಸೇರ್ಬೇಕು ಅದನ್ನ ಅವ್ರ ಅಕೌಂಟ್ ಗೆ ಹೋಗಿರುತ್ತೆ, ಅವರೇ ಹೋಗಿ ಖುದ್ದು ಡ್ರಾ ಮಾಡ್ಬೇಕು. ಶ್ವೇತಾ ಅವರು ಹೋಗಿ ಡ್ರಾ ಮಾಡಕ್ ಆಗಲ್ಲ. ಆ ಎರಡನೇ ಮಾತಾಡಿದ್ರೆ ಆ ಗ್ರೂಪ್ ಗೆ ಯಾರು ಸದಸ್ಯರಲ್ಲಿ ಒಬ್ಬ ಲೀಡರ್ ಇರ್ತಾರೆ, ಆ ಸದಸ್ಯರಿಗೆಲ್ಲ ಆ ಲೀಡರ್ ಜೊತೆಯಾಗಿ ಹೋಗಿ ಎಲ್ಲಾರು ಸೇರಿ ಅದನ್ನ ಡ್ರಾ ಮಾಡ್ಬೇಕು. ಎರಡನೇದೇನಂದ್ರೆ ಇಷ್ಟು ಆಗಕ್ ಕಾರಣ ಒಂದು ಮೂಲ ಕುತಂತ್ರ ಇದರಲ್ಲಿ ನಡೀತಾ ಇದೆ. ಆ ಕುತಂತ್ರ ಏನಂದ್ರೆ ಇವರ ಪರ್ಸನಲ್ ಅಮೌಂಟ್ ನ ಅವರ ಮಗಳ ಮದುವೆಗೆ ಮತ್ತೆ ಇಲ್ಲಿ ಪಟಾಕಿ ಚೀಟಿ, ದಂಡುಪಾಳ್ಯದಲ್ಲಿ ಪಟಾಕಿ ಚೀಟಿ ಮತ್ತೆ ಅದ್ಯಾವ್ದೋ ಒಂದು ಚೀಟಿಗಳು ಹಾಕಿರ್ತಾರೆ, ಮಟನ್ ಚೀಟಿ ಅಂತ. ಆ ಚೀಟಿಗಳು ಹಾಕಿರ್ತಾರೆ. ಆ ಚೀಟಿಗಳು ಹಾಕಿದಾಗ ಅವ್ರು ತುಂಬಾ ಬಂದು ಟಾರ್ಚರ್ ಕೊಡ್ತಾ ಇರ್ತಾರೆ. ಯಾರೇ ನಾಗಮಣಿ ಮೇಡಮ್ ಅನ್ನೋರಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಆವಾಗ ಶ್ವೇತಾ ಮೇಡಮ್ ಅವರು ಹೋಗಿ ಕೇಳಿದಾಗ ಈ ನಾಗಮಣಿ ಮೇಡಮ್ ಅವರು ಇವ್ರ ಆಫೀಸ್ ಹತ್ರ, ಶ್ವೇತಾ ಮೇಡಮ್ ಅವ್ರ ಆಫೀಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಈ ತರ ನಂಗೆ ಪ್ರಾಬ್ಲಮ್ ಆಗೋಗಿದೆ, ನನ್ಗೆ ಸಹಾಯ ಮಾಡ್ಬೇಕು ಅಂದಾಗ ಅದನ್ನೆಲ್ಲ ವಿಚಾರಿಸಿ ಇವ್ರ ಪರ್ಸನಲ್ ಅಮೌಂಟ್ ನ ಅವ್ರಿಗೆಲ್ಲ ಸೆಟಲ್ ಮಾಡಿರೋದು. ದಂಡಪಾಳ್ಯ ಗ್ಯಾಂಗ್ ಯಾರಿದಾರೋ ಅವ್ರಿಗೆಲ್ಲರಿಗೂ ಯಾರ್ಯಾರು ವಂಚನೆಗೆ ಒಳಗಾಗಿದ್ರು ಅವ್ರಿಗೆ ಪೇಮೆಂಟ್ ನ ಶ್ವೇತಾ ಮೇಡಮ್ ಅವರು ಇವ್ರಿಗೆ ಕೊಟ್ಟು ಅದನ್ನ ಸೆಟಲ್ ಮಾಡಿಸಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಕೊಟ್ಟು ಇವ್ರ ಪರ್ಸನಲ್ ಅಮೌಂಟ್ ನ ವಾಪಸ್ ಕೇಳಕ್ ಹೋದಾಗ ಇದರಲ್ಲಿ ಕೆಲವೊಬ್ರು ಅವ್ರಿಗೆ ಆದ ಸಪೋರ್ಟಿವ್ ಪರ್ಸನ್ಸ್ ಕೆಲವೊಬ್ರು ಇದಾರೆ. ಅವರಿಂದ ಈ ಕುತಂತ್ರ ನಡೀತಾ ಇದೆ ಅಂತ ಗೊತ್ತಾಯ್ತು. ಮೇಡಮ್ ಅವ್ರು ಬಂದು ನಮ್ಮ ಹತ್ರ ನಮ್ಮ ಸಂಘ ಸಂಸ್ಥೆಗೆ ಬಂದು ಕೇಳ್ಕೊಂಡಾಗ ನಾವು ಅದೇ ಈಗ ಸ್ಟೇಷನ್ ಎನ್ನೂರು ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಬಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ಲಸ್ NCR ಆಗಿದೆ. ಅವ್ರ ಮೇಲೆ FIR ಮಾಡ್ಲಿಕ್ಕೆ ಸ್ವಲ್ಪ ಬಲಾಢ್ಯರಿಂದ ಪ್ರೆಷರ್ ಬಂದಾಗ FIR ಮಾಡ್ಲಿಲ್ಲ. ಅವತ್ತಿಂದ ಇವತ್ತಿಗೂ 19ನೇ ತಾರೀಕು 5ನೇ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ. ಇದೇ ಸ್ಟೇಷನ್ ಅಲ್ಲಿ DYSP ಗೂ ರೆಫರ್ ಆಗಿದೆ. SP ಕೊಟ್ಟಿದ್ರೆ ಆ SP ಕೊಟ್ಟಿದ್ರೆ ಇದನ್ನ ತನಿಖೆ ಆಗ್ಲಿಲ್ಲ. ಈಗ ಅತಾತುರಿಯಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇದನ್ನ ಇಷ್ಟು ಹೈಲೈಟ್ ಮಾಡ್ಲಿಕ್ಕೆ ಇದರಲ್ಲಿ ಪಿತೂರಿ ಯಾರಿದ್ದಾರೆ ಅಂತ ಅವರೊಬ್ರು ಪರ್ಸನ್ ಇದಾರೆ. ಆ ಪರ್ಸನ್ ಇಂದ ಇದೆಲ್ಲ ನಡೀತಾ ಇದೆ. ಆ ಪರ್ಸನ್ ಕೂಡ ಈ ಇವರು ಮೇಡಮ್ ಅವರೇ, ಈ ಯಾರು ನಮ್ಮ
ಶ್ವೇತಾ ಮೇಡಮ್ ಅವರೇ ರೆಫರ್ ಮಾಡಿರೋದು. ಆ ಪರ್ಸನ್ ಇವಾಗ ಮೀಡಿಯಾ, ನಂದು ಇಷ್ಟು ಮೀಡಿಯಾಗಳಿದಾವೆ, ನಂದೇ ಮೀಡಿಯಾ ಇದೆ, ಓನ್ ಮೀಡಿಯಾ ಇದೆ, ನನ್ನ ತಮ್ಮಂದಿರಿದ್ದಾರೆ, ನನ್ನ ತಮ್ಮಂದಿರಿದ್ದಾರೆ, ಏನೋ ಈ ನ್ಯೂಸ್ ಮಾಡ್ತೀನಿ, ಅವ್ರ ಮೇಲೆ ಬ್ಲಾಕ್ ಮೇಲ್ ಮಾಡಿಸಿ ಅವ್ರನ್ನ ಸಾಯಿಸ್ತೀನಿ ಅನ್ನೋ. ಅವ್ರ ಹೆಸರು ಏನು ಸರ್? ಅವ್ರ ಹೆಸರು ಸುಬ್ರಹ್ಮಣ್ಯ ಅಂತ, ಯಾವ್ದು ಬಂಡಕೊಡಿಗೆಹಳ್ಳಿ ಅಂತ ವಿಲೇಜ್ ಅಲ್ಲಿ, ಅವರು BK ಪಾಳ್ಯ ಅಂತೀವಿ, ಅಲ್ಲಿರೋ ಅಂತ ಪರ್ಸನ್ ಇಲ್ಲಿ ಇದಕ್ಕೆ ಶಾಮೀಲಾಗಿ ಇದನ್ನ ಪಿತೂರಿ ನಡೆಸ್ತಾ ಇದಾರೆ. ಆಮೇಲೆ ನಮಗೆ ವಿತ್ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಮ್ಗೆ ಧಮಕಿ ಹಾಕಿರುವಂತ ಎವಿಡೆನ್ಸ್ ಇದೆ. ವಿಡಿಯೋ ಕಾಲ್ ಮಾಡಿದ್ದಾರೆ, ಆಡಿಯೋ ಕಾಲ್ ಮಾಡಿ ನನಗೂ ಮತ್ತೆ ಯಲಂಕ ಮಂಜನ ಅವ್ರಿಗೆ ಇಬ್ಬರಿಗೂ ಧಮಕಿ ಹಾಕಿದ್ದಾರೆ. ಆ ಧಮಕಿ ಹಾಕಿರೋ ಎವಿಡೆನ್ಸ್ ಸಮೇತ ಇದೆ. ಮತ್ತೆ ನಮ್ಮ ಶ್ವೇತಾ ಮೇಡಮ್ ಅವ್ರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಮತ್ತೆ ಅವ್ರ ಮೇಲೆ ನಾನು ಅವ್ರನ್ನ ಕಿಡ್ನಾಪ್ ಮಾಡ್ತೀನಿ, ಸಾಯಿಸ್ತೀನಿ, ಅವ್ರನ್ನ ಏನ್ ಮಾಡ್ಬೇಕು ನನ್ಗೆ ಗೊತ್ತಿದೆ, ಅದನ್ನ ಏನ್ ನಾನು ಸ್ಟೇಷನ್ ನಾನು ಕೊಂಡ್ಕೊಂತೀನಿ, ಸ್ಟೇಷನ್ ಕೊಂಡ್ಕೊಂಡು ನಾನು ಮಾಡುವಂತ ಕೇಪಬಿಲಿಟಿ ನನಗಿದೆ, ಅದು ಯಾವ ನ್ಯಾಯ ಕೊಡಿಸ್ಬೇಕಂತ ನಾನು ಮಾಡಿಸ್ತೀನಿ ಅಂತ ಹೇಳಿ ಸ್ಟೇಷನ್ ಅಲ್ಲೇ ಖುದ್ದಾಗಿ ಬಂದು ಮಾತಾಡಿರುವಂತ ವಿಡಿಯೋ ಇದೆ. ಪ್ಲಸ್ ನಮ್ಮ ಹತ್ರ ಆಡಿಯೋ ಇದೆ, ಕಾಲ್ ಮಾಡಿ ಬೆದರಿಕೆ ಹಾಕಿರುವಂತದ್ದು ಆಡಿಯೋನು ಇದೆ. ಅದ್ರ ಮೇಲೆ ದೂರ್ ಕೊಟ್ಟಿದ್ದೀರಾ? ಆಲ್ರೆಡಿ ಅದನ್ನ ದೂರ್ ಕೊಟ್ಟಿದ್ದಾರೆ ಶ್ವೇತಾ ಮೇಡಮ್. ಅದನ್ನ ಇವಾಗವರೆಗೂ ತನಿಖೆ ಆಗ್ಲಿಲ್ಲ ಸರ್. ಇನ್ನ DYSP ಸಾಹೇಬ್ರು 1.5 ತಿಂಗಳಿಂದ ಮಾಡೋಣ ಅಂತ ಹೇಳ್ತಿದ್ದಾರೆ. ಪ್ಲಸ್ ನಮ್ ಶ್ವೇತಾ ಮೇಡಮ್ ಅವ್ರು ಇದಾರಲ್ವಾ, ಅವ್ರು ಬಂದು 3-4 ಸಲ ಬಂದಾಗ ಮಾಡಿ ಅದನ್ನೇನೋ ವಿಚಾರ ಮಾಡಿಸಿ ವಿಚಾರಕ್ಕೂ ಏನ್ ಸಂಬಂಧನೇ ಇಲ್ಲ. ಈಗ ಏನಾಗಿದೆ ಅಂದ್ರೆ, ಇವರು ಮದುವೆ ಮಾಡ್ಕೊಂಡಿರೋ ಪರ್ಸನಲ್ ವಿಚಾರ ನಾವು ಮಾತಾಡಕ್ ರೈಟ್ಸ್ ಇಲ್ಲ. ಆದ್ರೂ ಯಾಕಂದ್ರೆ ನನ್ನ ಹೆಂಡತಿನ ನೀವು ಆರೋಪ ಮಾಡ್ತಾ ಇದ್ದೀರಾ ಅಂತೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ. ಅವ್ರ ಹೆಂಡತಿನ ಯಾರೋ ನಮಗ್ ಗೊತ್ತಿಲ್ಲ, ಗೊತ್ತಿಲ್ದಾರ ನಾವು ಮಾತಾಡಬಾರದು. ಇದನ್ನ ನಾವ್ ಆಲ್ರೆಡಿ ಅದನ್ನ ಫೋಟೋ ಕೂಡ ಸಬ್ಮಿಟ್ ಮಾಡಿದೀವಿ, ಈ ತರ ನಮ್ಗೆ ಧಮಕಿ ಆಗ್ತಾ ಇದೆ ಅಂತ. ಬಟ್ ಆದ್ರೂ ನಮ್ಗೆ ಅವ್ರಿಗೆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿದಾಗ ನಮ್ಮ ಶ್ವೇತಾ ಮೇಡಮ್ ಅವರು, ಅವ್ರಿಗೂ ಒಂದ್ ಹೆಣ್ಮಕ್ಳಿದ್ದಾರೆ, ನಾವು ಸುಮ್ನೆ ಬೇಡ ಬಿಟ್ಬಿಡೋಣ, ಏನೋ ಕೊಡ್ಲಿ ಇಲ್ಲ ಬಿಟ್ಟಾಕೋಣ ಅಂತ ಹೇಳಿ ಬಿಟ್ಬಿಟ್ಟಿದ್ರು. ರಿಲೀಸ್ ಮಾಡ್ಬೋದಲ್ಲ ಆಡಿಯೋ ವಿಡಿಯೋ? ಮಾಡ್ತೀವಿ, ನಮ್ಮ ಹತ್ರ ಇದೆ, ಆಡಿಯೋ ರೆಡಿ ಇದೆ, ವಿಡಿಯೋ ರಿಲೀಸ್ ಮಾಡ್ತೀವಿ. ಇವತ್ತು ನಾನು ದಲಿತ ಸಂರಕ್ಷಣಾ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷರು ವೈಶಂಕರ್ ಅಂತ ನನ್ನ ಹೆಸರು. ಇವತ್ತು ಏನು ಇಲ್ಲಿ ಹೊಸಕೋಟೆ ಪೊಲೀಸ್ ಸ್ಟೇಷನ್ ಹತ್ರ ನಾವು ಬಂದಿದ್ದ ವಿಚಾರ ಅಂತಂದ್ರೆ, ನಮ್ಮ ಶ್ವೇತಾ ಅನ್ನೋರು ನಮ್ಮ ಸಂಘಟನೆ ಕಾರ್ಯಕರ್ತರು, ಹಾಗೆ ಕೆಲವು ಒಂದು ಸೋಷಿಯಲ್ ವರ್ಕ್, ಒಂದು ಸಮಾಜಕ್ಕೆ ಒಂದು ಏನಾದ್ರೂ ಒಂದು ಸಹಾಯ ಮಾಡೋಣ, ಒಂದು ಓಡಾಟ ಮಾಡಿ ಒಂದು ಸಹಾಯ ಕೊಡ್ಸೋಣ, ಜನಗಳಿಗೆ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಕ್ಗಳಲ್ಲಿ ಒಂದು ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಏನಂದ್ರೆ 2 ದಿನ ಹಿಂದೆ ನಾಗವೇಣಿ ಅನ್ನೋರು, ಇಲ್ಲಿ ಹೊಸಕೋಟೆ ಅವರು ನಾಗವೇಣಿ ಅವ್ರನ್ನವರು ಶ್ವೇತಾ ಅನ್ನೋರ ಹತ್ರ ಒಂದು 16 ಲಕ್ಷ ರೂಪಾಯಿ ಸಾಲವಾಗಿ ಅವ್ರ ಪರ್ಸನಲ್ ಆಗಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು, ನಾನು ಸೂಸೈಡ್ ಮಾಡ್ಕೊಳ್ತೀನಿ, ಇವತ್ತು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತಂದ್ರೆ ನನಗೆ ಸಹಾಯ ಮಾಡು, ಇಲ್ಲ ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅವ್ರಿಗೆ ಮನಸ್ಸಿಗೆ ನೋವುವಂತ ಮಾತುಗಳನ್ನ ಹೇಳಿ ಒಂದು 16 ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ. ಆ ಸಾಲ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಆ ಸಾಲ ಕೇಳ್ತಾ ಇದ್ರೆ, ಅದು ಎನ್ನೂರು ಪೊಲೀಸ್ ಸ್ಟೇಷನ್ ಅಲ್ಲಿ 2026ರಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಆಗುತ್ತಾರೆ. NCR ಸಮೇತ ಕೊಡ್ತಾರೆ. 19-5ನೇ ತಿಂಗಳಲ್ಲಿ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಅದು ಸ್ಟೇಷನ್ ಅಲ್ಲಿ NCR ಕೊಡ್ತಾರೆ, ತನಿಖೆ ಮಾಡ್ತೀವಿ, ಕರ್ಸ್ತೀವಿ ಅಂತಂದ್ರು. ಕರ್ಸಿ ವಿಚಾರಣೆ ಮಾಡ್ತಾ ಇದ್ದಾಗ ಮತ್ತೆ ಇನ್ನೊಂದ್ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಮತ್ತೆ ಬರ್ಲಿಲ್ಲ. ಆ ಕಡೆ ಅವರು ಸ್ಟೇಷನ್ ಅಲ್ಲಿ ತನಿಖೆ ಮಾಡ್ಲಿಲ್ಲ, ಒಂದು FIR ಮಾಡ್ಲಿಲ್ಲ ಅವ್ರ ಮೇಲೆ. ಅದು ಅವ್ರಿಗೆ ಸಾಲವಾಗಿ ಕೊಟ್ಟಿರ್ತಕ್ಕಂಥದ್ದು ಫೋನ್ ಪೇ ಮುಖಾಂತರ, ಅಕೌಂಟ್ ಮುಖಾಂತರ ಎಲ್ಲ ಕೊಟ್ಟಿದ್ದಾರೆ. ಅದು ದಾಖಲೆ ಸಮೇತ ಇದೆ. ಆ ಉದ್ದೇಶ ಇಟ್ಕೊಂಡು ಇಲ್ಲಿ ಒಂದು 5 ಗುಂಪು ಇದೆ. ಈಗ DYSP ಸಾಹೇಬ್ರು ಏನ್ ಹೇಳಿದ್ರು ಸರ್? DYSP ಸಾಹೇಬ್ರು ಒಂದು ನೋಟಿಸ್ ಕೊಡ್ತೀವಿ ನಿಮ್ಗೆ, ಶ್ವೇತಾನವ್ರು ನೋಟಿಸ್ ಇಶ್ಯೂ ಮಾಡ್ತೀವಿ. ನೋಟಿಸ್ ಕೊಟ್ಮೇಲೆ 15 ದಿನ ಟೈಮ್ ಇರುತ್ತೆ. ಆ ಟೈಮ್ ಅಲ್ಲಿ ನಾವು ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ ಪ್ರಕಾರ ನೀವು ಬಂದು ಒಬ್ಬೊಬ್ಬರನ್ನೇ ತನಿಖೆ ಮಾಡೋಣ. ತನಿಖೆ ಮಾಡಿ ದಾಖಲೆಗಳು ಯಾರ್ಯಾರ್ದು ಏನಿದೆ ಅಂತ ಪರಿಶೀಲನೆ ಮಾಡಿ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಯಾರ ಮೇಲೂ ಅಷ್ಟವರೆಗೂ ನಾವು ಒಂದು FIR ಆಗ್ಲಿ ಏನೇಗಳು ನಾವು ತಗೊಳ್ಳಲ್ಲ. ಇಬ್ಬರು ಕಡೆನು ನೀವೇನ್ ಕಂಪ್ಲೇಂಟ್ ಕೊಡ್ತೀರೋ, ದೂರ ಕೊಡ್ತೀರೋ, ಅದನ್ನ ಸ್ವೀಕರಿಸ್ತೀವಿ ಅಂತ. 16 ಲಕ್ಷ ಯಾವ ಶ್ಯೂರಿಟಿ ಮೇಲೆ ಕೊಟ್ರಿ, ಯಾವ ನಂಬಿಕೆ ಮೇಲೆ ಕೊಟ್ರಿ? ಅವರು ಒಂದು ಇದು ಸ್ತ್ರೀ ಶಕ್ತಿ ಸಂಘ ಅಂತ ಹೇಳ್ಬಿಟ್ಟು ಒಂದು ಗುಂಪುಗಳು ಮಾಡ್ಕೊಂಡಿದ್ದಾರೆ. ಒಂದು 5 ಸಂಘಟನೆಗಳು ಇದ್ ಮಾಡ್ಕೊಂಡು ಮಾಡಿದ್ದಾರೆ. ಅದರಲ್ಲಿ 10 ಜನ ಇದ್ದಾರೆ ಅದ್ರ ಒಂದು ಗುಂಪಲ್ಲಿ. ಅದರಲ್ಲಿ 2 ಅಂತ ಪ್ರತಿನಿಧಿಗಳಂತ ಮಾಡ್ಕೊಳ್ತಾರೆ. ಅದರಲ್ಲಿ ನಾಗವೇಣಿ ಅಂತ ಮೈನ್. ಇದಕ್ಕೆ 5 ಸಂಘಗಳನ್ನು ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಾಗವೇಣಿ. ಆ ನಾಗವೇಣಿ ಅನ್ನೋರು ಶ್ವೇತಾ ಅವ್ರಿಗೆ ಇದಿರ್ತಾರೆ, ಆತ್ಮೀಯವಾಗಿರ್ತಾರೆ. ಅವರಿಗೆ ಶ್ವೇತಾ ಅನ್ನೋರು ನಮ್ಮ ಸಂಘಟನೆಯಲ್ಲಿ ಕಾರ್ಯಕರ್ತರಾಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸುಳ್ಳು ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟು ಒಂದು ಅಪಪ್ರಚಾರ ಮಾಡಿದ್ದಾರೆ. ಆ ಹುಡುಗಿಗೆ ತುಂಬಾ ನೊಂದಿದ್ದಾಳೆ. ಮೊನ್ನೆನೋ ನನಗೆ ಈ ತರ ಎಲ್ಲ ಅಪಪ್ರಚಾರ ಮಾಡಿದಕ್ಕೆ ಅವಮಾನ ಆಗಿದೆ ಅಂತ ಹೇಳಿ ನಾನು ಸೂಸೈಡ್ ಮಾಡ್ಕೊಂಡು ಸುತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೊಂದು ಕೆರೆ ಮಾಡಿ ನಮ್ಮ ಸಂಘಟನೆ ಬಂದು ಒಂದು ದೂರು ಕೊಟ್ಲು. ದೂರು ಕೊಟ್ಟಿದ್ದಕ್ಕೆ ನಮ್ಗೆ ಬೇಸರ ಆಗಿ, ಆ ಹುಡುಗಿಗೆ ಅನ್ಯಾಯ ಆಗೋದು ಬೇಡ, ಅವ್ರಿಗೊಂದು ನ್ಯಾಯ ಕೊಡಿಸುವಂತ ರೀತಿಯಲ್ಲಿ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ನಾವ್ ಇವತ್ತು ಈ ದಿನ ಶ್ವೇತಾ ಪರವಾಗಿ ಬಂದಿದ್ದೀವಿ. ನನ್ನ ಹೆಸರು ವೈಶಂಕರ್ ಅಂತ, ದಲಿತ ಸಂರಕ್ಷಣಾ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷರು. ಹಾಗೆ ಒಂದು ಏನಂತಂದ್ರೆ,
ನಾಗವೇಣಿ ಅವ್ರಿಗೆ ಒಬ್ಬ ಏನ್ ಹೆಸರು ನಾಗವೇಣಿ ಸುಬ್ರಹ್ಮಣ್ಯ ಅನ್ನೋ ವ್ಯಕ್ತಿ ಒಂದು ಫೋನ್ ಮಾಡಿ ಒಂದು ಬೆದರಿಕೆ, ಪ್ರಾಣ ಬೆದರಿಕೆ ಮಾಡೋದು, ಮತ್ತೆ ಅಡ್ಡ ಹಾಕ್ತೀನಿ, ನೀನು ಸಾಯಿಸ್ತೀನಿ, ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬೆದರಿಕೆ ಕೆರೆಗಳು ಸಮೇತ ಬಂದಿತ್ತು. ಆ ಸುಬ್ರಹ್ಮಣ್ಯ ಅವ್ರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇದ್ರ ಬಗ್ಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಸರ್ ಸುಬ್ರಹ್ಮಣ್ಯ ಅವರು? ಕೊಡ್ತಾ ಇದೀವಿ. ಅದು ರೀಸೆಂಟ್ ಆಗಿ ಕಾಲೇಜ್ ಬಂದಿದ್ದು ಸ್ಟೇಷನ್ ಒಂದು ಕಂಪ್ಲೇಂಟ್ ಆಗಿದೆ. ಎಫ್ಐಆರ್ ಮಾಡಿಲ್ಲ, NCR ಕೊಟ್ಟಿದೆ. NCR ಕೊಟ್ಟು ಸುಬ್ರಹ್ಮಣ್ಯ ಹೇಳ್ತಾ ಇದೀವಿ, ನಿಮಗೆ ಕಾನೂನು ರೀತಿ ಏನು ಹೋರಾಟ ಇದೆಯೋ ಹೋರಾಟ ಮಾಡಿ. ಅದು ಬಿಟ್ಟು ಏನಾದ್ರು ಧಮಕಿ ಹಾಕೋದು, ಶ್ವೇತಾ ಅವ್ರಿಗೆ ಏನಾದ್ರು ಬೆದರಿಕೆ ಹಾಕೋದು, ಕಿಡ್ನಾಪ್ ಮಾಡ್ತೀನಿ ಬೆದರಿಕೆ ಹಾಕುವಂತದ್ದು ಏನಾದ್ರು ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡಿದ್ರೆ ನಾವು ಸಂಘಟನೆಯಿಂದ ಕಾನೂನಾತ್ಮಕ ಅವ್ರಿಗೆ ಏನ್ ತೊಂದರೆ ಕೊಡ್ಬೇಕು, ಅವ್ರಿಗೆ ಏನ್ ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಅದು ಮಾಡಕ್ ನಾವು ಸಿದ್ಧ ಇದೀವಿ. ಅವ್ರಿಗೆ ಬೆಂಬಲವಾಗಿದ್ದೀವಿ ನಾವು. ಪೊಲೀಸ್ ಫೈಲ್